ತಿಪಟೂರು ತಾಲೂಕಿನ ಕರಡಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕರಡಿ ದೇವರಾಜು ಸತತ 5ನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ ದೇವರಾಜು, ಸಂಘದ ಸದಸ್ಯರು ನಮ್ಮ ಮೇಲೆ ಅಭಿಮಾನವಿಟ್ಟು ಆಡಳಿತ ಮಂಡಳಿಗೆ ಬಹುಮತದಿಂದ ಆಯ್ಕೆ ಮಾಡಿದ್ದು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮಗಳ ಸಹಕಾರಿ ಮುಖಂಡರಾದ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಸದಸ್ಯರಿಗೆ ಹಾಗೂ ರೈತ ಬಾಂಧವರಿಗೆ ಹೆಚ್ಚಿನ ಸೇವೆ ಸಲ್ಲಿಸುವುದಾಗಿ ತಿಳಿಸಿದರು. ಇನ್ನು ನಮ್ಮ ಸಂಘದ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಹಾಗೂ ನೆರವನ್ನ ನೀಡುವಂತೆ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಕೆಎನ್ ರಾಜಣ್ಣನವರನ್ನ ಈ ಸಂದರ್ಭದಲ್ಲಿ ಕೋರಿಕೊಂಡರು. ಉಪಾಧ್ಯಕ್ಷರಾಗಿ ನ್ಯಾಕೇನಹಳ್ಳಿ ವೀರಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ಸಂಘದ ನೂತನ ನಿರ್ದೇಶಕರುಗಳಾದ ಕರುಡಾಳು ಬಸವರಾಜು, ಕೊಟ್ಟಿಗೆಹಳ್ಳಿ ಶಿವಮೂರ್ತಿ, ಉಪ್ಪಿನಹಳ್ಳಿ ಜಯಣ್ಣ, ಕಟ್ಟೆಹಳ್ಳಿ ದೊಡ್ಡಲಿಂಗಯ್ಯ, ಶಿವಪುರ ಶೇಷಣ್ಣ, ಮಲ್ಲಿಪಟ್ಟಣ ಅಮೃತಶ್ರೀ, ಕೊಂಡ್ಲಿಘಟ್ಟ ಭಾರತಿ, ಮಲ್ಲಿಪಟ್ಟಣ ಮಲ್ಲೇಶಯ್ಯ, ಅಣ್ಣ ಮಲ್ಲೇನಹಳ್ಳಿ ಕೃಷ್ಣಯ್ಯ, ಶಿಡ್ಲೆಹಳ್ಳಿ ಜಯಣ್ಣ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು. ಇನ್ನು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಶ್ರೀರಂಗನಾಥ್ ಕರ್ತವ್ಯ ನಿರ್ವಹಿಸಿದ್ದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನು ಎಸ್ಎಂ ಹಾಗೂ ಸಿಬ್ಬಂದಿ ವರ್ಗ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ್ರು. ನಮ್ದು ರೈತ ಸರಿಯಾದ ಸಮಯಕ್ಕೆ ಹಣ ಕಟ್ಟಿ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಾಗಲೇ 3-4 ಕೋಟಿ ರೂಪಾಯಿ ಮನ್ನಾ ಆಗಿ ಮತ್ತೆ ನಾವು ರೈತರಿಗೆ ಕೊಟ್ಟಿದ್ದೀವಿ. ಇದು ನಮ್ಮ ತಾಲೂಕಲ್ಲೇ ಉನ್ನತ ಮಟ್ಟದ ಸಂಘ ಅನ್ನೋದು ಅಭಿವೃದ್ಧಿ ದೃಷ್ಟಿಯಿಂದ ಗೊತ್ತಾಗಿದೆ. ಆದರೂ ಸಹ ವಿರೋಧಿಗಳು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡಿ ಮತಪತ್ರ ಹಂಚಿಸಿ ಭ್ರಷ್ಟಾಚಾರದ ಬಗ್ಗೆ ಎಲ್ಲ ಮಾಡ್ಕೊಂಡ್ಬಂದ್ರು. ಅದು ಯಾವ ದೃಷ್ಟಿಯಲ್ಲಿ ಅವರು ನಮ್ಮನ್ನು ಕನ್ಸಿಡರ್ ಮಾಡೋರು, ಯಾವ ರೀತಿ ನಮ್ಮನ್ನು ಪರಿಗಣಿಸೋರು ದೇವರಿಗೆ ಗೊತ್ತು. ಆದರೂ ಇನ್ನು ಮೇಲೆ ವಿರೋಧಿಗಳು ಒಳ್ಳೆ ಬುದ್ಧಿ ಬರಲಿ, ಮುಂದೆ ಅವ್ರು ಯಾವ್ದಾರ ಒಳ್ಳೆ ಕೆಲಸ ಎಲ್ಲೇ ಮಾಡಲಿ ಅವ್ರಿಗೆಲ್ಲ ಒಳ್ಳೇದು ಒಂದು ಮಾರ್ಗದರ್ಶನ ಮಾಡಲಿ, ಕೆಟ್ಟ ಭಾವನೆ ಬಿಡಲಿ. ಇದು ಒಂದು ಸಂಸಾರದ ಮನೆ ಇದ್ದಂಗೆ ನಮ್ಮ ಸಂಸ್ಥೆ. ಯಾವುದೋ ದುಡ್ಡು ಮಾಡ್ಕೊಂಡು ಬೇರೆ ತಾವು ದುಡ್ಡು ಇಸ್ಕೊಂಡು ನಾವು ಜೀವನ ಮಾಡೋ ಮಟ್ಟಕ್ಕೆ ಯಾವುದು ಹೋಗಿಲ್ಲ. ನಮ್ಮ ಸಂಘದ ನಿರ್ದೇಶಕರು ಅಷ್ಟೇ, ಅವ್ರು ಏನು ಬೇಕೋ ಸಂಘದ ಅಭಿವೃದ್ಧಿ ಬಗ್ಗೆ ಮಾಡ್ತಾರೆ, ಬೇರೆ ಯಾವುದೂ ನಿರೀಕ್ಷೆ ಇಲ್ಲ. ನಮ್ಮ ರೈತರು ನಾವು ಒಬ್ಬರಾಗಿದ್ದೀವಿ ಅಂದರೆ ನಾವು ರೈತರೆಲ್ಲ ಅಧ್ಯಕ್ಷರು ನಿರ್ದೇಶಕರಾಗಿದ್ದೀವಿ ಅಂತಲೇ ನಮ್ಮೂರಿಗಿಲ್ಲ ಅನ್ನೋ ಭಾವನೆ ಏನು ಬೇಕಾಗಲ್ಲ. ಹಂಗಾಗಿ ಎಲ್ಲರೂ ಒಂದೇ ಅಂತ ನೀವು ಒಮ್ಮತವಾಗಿ ಆಯ್ಸಿ ಮತ್ತೊಮ್ಮೆ ನಿಮ್ಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ನನ್ನ ನಿರ್ದೇಶಕರು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರೈತ ಬಾಂಧವರಿಗೂ ನಿರ್ದೇಶಕರು ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.